ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ. ಹಲೋ, ಹಾಂ ನಮಸ್ಕಾರ ಸರ್. ನಮಸ್ತೆ. ಟಾಟಾ ಸಿ ಗೋಲ್ಡ್ ಒಂದು ಹೊಸ ಗಾಡಿ ಕಳಿಸ್ಕೊಡಿದ್ರಲ್ಲ, ಹೌದ್ರಿ ಸರ್. ಮಾಡಲ್ ಎಷ್ಟು ಗಾಡಿ? ಮಾಡಲ್ ಸರ್ ಜನವರಿ 6ಕ್ಕೆ ತಗೊಂಡೇವ್ರಿ ಸರ್. ಇವಾಗಲಾ? ಹಾಂ ಇವಾಗಲೇ ಸರ್. ಇನ್ನು ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಗಾಡಿ? ಬಂದಿತ್ತು ರೀ ಸರ್, ಇವತ್ತು 4 ದಿನ ಆಯ್ತು ರೀ ಬರ್ತೀರಿ. ಹ್ಞೂ 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 6951 ಸರ್. ರನ್ನಿಂಗ್ ಎಷ್ಟಾಗಿದೆ ಗಾಡಿ? ರನ್ನಿಂಗ್ ಸರ್ 150. 150ನಾ? ಹಾಂ ಸರ್. 1,000 ಹಾಂ ಸರ್. 1,000 ಅಷ್ಟೇ ಹೊಡೋದು? ಹಾಂ ಸರ್. ಏನು ಡೀಸೆಲ್ಲ ಪೆಟ್ರೋಲ್ ಇದು? ಡೀಸೆಲ್ ಸರ್. ಡೀಸೆಲ್ ಗಾಡಿ. ಡಫ್ ಫೈಲ್ ಬರುತ್ತೆ ಇದು? ಹಾಂ ಸರ್. ಡಫ್ ಫೈಲ್ ಇದೆಯಾ ಗಾಡಿ? ಡಫ್ ಫೈಲ್ ಅಂದ್ರೆ ಸರ್? ಅದೇ ಬ್ಲೂ ಕಲರ್ದು ಒಂದು ಐದು ಬರ್ತಲ್ಲ ಡೀಸೆಲ್ ಜೊತೆಗೆ? ಹಾಂ ಡಫ್ ಬರ್ತೈತೆ ಅಂತ ಹೇಳಿದಾರೆ ಸರ್. ಎಸ್ ಸರ್. ಡೌನ್ ಪೇಮೆಂಟ್ ಎಷ್ಟಾಗಿದ್ರೆ ಗಾಡಿಗೆ? ಈಗ ಸರ್ ಡೌನ್ ಪೇಮೆಂಟ್ 3 ಲಕ್ಷ ಸರ್. 3 ಲಕ್ಷ ಮಾಡಿದ್ದೀರಾ? ಇ ಎಮ್ ಐ ಎಷ್ಟು ಬರ್ತದೆ ತಿಂಗಳಿಗೆ? ತಿಂಗಳಿಗೆ ಸರ್ 7,500 ರೀ. 7,500. 3.5 ಲಕ್ಷ ಲೋನ್ ಮಾಡಿದ್ದೇವ್ರಿ ಸರ್. 3 ಲಕ್ಷ ಲೋನ್ ಮಾಡಿಸಿದ್ರಾ? ಎಷ್ಟು ವರ್ಷ ಐತೆ ಅದು? ಇದು 5 ವರ್ಷ ಐತ್ರಿ ಸರ್. ಇವಾಗ ಎಷ್ಟು ಕಂತು ಕಟ್ಟಿದ್ದೀರಾ ಗಾಡಿ? ಈಗ ಸರ್ 1 ಕಂತು ಆಗಿತ್ತು ರೀ ಸರ್. ಇವಾಗ ಒಂದು ಕಂತು ಕಟ್ಟಿದ್ದೀರಾ? ಹಾಂ ಸರ್. ಏನು ಸೇಲ್ಗಿದೆಯಾ ಗಾಡಿ ಇದು? ಹಾಂ ಸೇಲ್ಗೆ ಅಂದ್ರೆ ಸರ್ ನಮ್ಮ ಜಾಬ್ ಆಗಿತ್ತು ರೀ ಸರ್ ಪುಣೆಗೆ ರೀ. ಹಾಂ ಹಾಂ ಹಾಂ. ಅದ್ರ ಸಲುವಾಗಿ ಮತ್ತು ನಮ್ಮ ಸೆಲೆಕ್ಷನ್ ಆಗಿತ್ತು, ನಾನು ಆ ಕಡೆ ಹೋಗ್ಬೇಕಾಗಿತ್ತು ರೀ ಸರ್. ಈಗ ಎಷ್ಟು ಕೇಳ್ತಾರೆ ಗಾಡಿಗೆ ಅಮೌಂಟ್? ಬಾಡಿ ಕಟ್ಸಿರಲ್ಲ ಗಾಡಿ? ಬಾಡಿ ಅಂದ್ರೆ ಸರ್ ನಿಮ್ಮ ಬಾಡಿ ಇರ್ತಿದ್ರಲ್ಲ ಸರ್, ಹಾಂ ಹಾಫ್ ಹೌದಾ ಅಂತ ಅಂತಾರಲ್ಲ ಸರ್, ಹಾಂ ಹಾಂ ಹಾಂ. ಹಾಫ್ ಮಾಡಿತ್ತು ರೀ ಸರ್. ಅದ್ರಾಗ ಒಂದು 15,000 ಹಾಕಿದ್ದೇವೆ ರೀ ಸರ್. ಅಲ್ಲಿ ಬಾಡಿ ಕಟ್ಸಿದೆ ಗಾಡಿ ಅಥವಾ ಹೆಂಗೆ ಇದೆಯಾ? ಇಲ್ಲ ರೀ ಸರ್, ಕಟ್ಸಿ ರೆಡಿ ಮಾಡಿ ಇಟ್ಟಿದ್ದೇವೆ ರೀ ಸರ್. ರೆಡಿ ಮಾಡಿಸಿದ್ರಾ? ಹಾಂ ಹಾಫ್ ಹೌದಾ ಸರ್, ಅದು ಪಿ ಡಿ ಆರ್ ಮಾಡ್ತಾರಲ್ಲ ಸರ್. ಏನೈತೆ ಲೊಕೇಶನ್ ಗಾಡಿ ಇದು? ಇದು ಸರ್ ನಮ್ದು ನಿಪ್ಪಾಣಿ ಬರ್ತದೆ ಸರ್, ಚಿಕ್ಕೋಡಿ ನಿಪ್ಪಾಣಿ. ಈಗ ಲೋನ್ ಕಂಟಿನ್ಯೂ ಕೊಡ್ತೀರಾ ಏನು ಗಾಡಿ? ಹಾಂ ಲೋನ್ ಕಟ್ಟಿ ಕೊಡಲಿ ಅಥವಾ ಲೋನ್ ತುಂಬಿ ಕೊಡಲಿ ರೀ, ಯಾವ್ದು ಪ್ರಾಬ್ಲಮ್ ಇಲ್ಲ. ಎಷ್ಟು ಹೇಳ್ತೀರಾ ರೇಟು? ಈ ಸರ ನಾವು ಟೋಟಲ್ ಈಗ ಸರ ತಗೊಂಡಿದ್ದು ಸರ ಟೋಟಲ್ ಎಲ್ಲ ಪಾಸಿಂಗ್ ಅದು ಮಾಡಿ 660 ರೀ ಸರ. ಮತ್ತು ಇದು ಸರ್ ಈಗ ಹೌದಾ ಕಟ್ಸಿದ್ದೇವೆ, ಅದು ಈಗ 2-3 ದಿನ ಆಗಿತ್ತು ಕಟ್ಟಿದ್ದೇವೆ ರೀ, 15,000 ಆಗಿತ್ತು ರೀ ಸರ್. ಅದು ನೀವೇ ಫೈನಲ್ ಮಾಡಿ ಸರ್. ತಗೊಂಡ ಇವತ್ತಿಗೆ ಸರ 450 ದಿನ ಆಗಿತ್ತು ರೀ ಸರ್. ಅದೇ ಗೊತ್ತೈತಿ. ಈಗ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ? ಹಾಂ ಸರ್. ರೇಟ್ ಎಷ್ಟು ಕೇಳ್ತೀರಾ ಕೈಗೆ ಅಮೌಂಟು? ಅಮೌಂಟ್ ಸರ್ ಈಗ ನೋಡಿರಿ ಟೋಟಲ್ ಸರ್ ಇ ಎಮ್ ಐ ಬಿಟ್ಟ ಇ ಎಮ್ ಐ ಕೇಳಿ ಸರ್. ಅದೊಂದು ಬಿಡ್ಬೇಕನ್ನ ಗಾಡಿ ಎಲ್ಲ ಅದೇ ರೇಟಿಗೆ ತಗೊಂಡ್ರೆ ಹೊಸ ಗಾಡಿ ಬರುತ್ತೆ. ಹಾಂ ಸರ್. ಏನಾದ್ರು ಕಮ್ಮಿ ಮಾಡಿ ಕೊಡಲೇಬೇಕು ಗಾಡಿ ಕೊಟ್ಟರೆ. ಹೌದು ಸರ್. ಎಲ್ಲ ಅಮೌಂಟ್ ಕೇಳಿದ್ರೆ ಹೊಸ ಗಾಡಿನ ತಗೋತಾರೆ, ಹೊಸ ಗಾಡಿನ ತಗೋಬೋದಲ್ಲ ಅಂತ. ಹಾಂ ಇ ಎಮ್ ಐ ಅವರೇ ತುಂಬ್ತಾರೆ ಸರ್. ಅಂದ್ರೆ ನಿಮಗೆ ಬಿಟ್ಟಿದ್ದು ಲೋನ್ ಕಂಟಿನ್ಯೂ ಕೊಡಿದ್ರೆ ಫುಲ್ ಕ್ಯಾಶ್ ಕೊಡ್ತೀರಾ ಗಾಡಿ ಅಂತ? ಅಂದ್ರೆ ಇ ಎಮ್ ಐ ಸರ್ ಟ್ರಾನ್ಸ್ಫರ್ ಆಗಬೇಕಲ್ವಾ, ಗೌರ್ಮೆಂಟ್ ಲೋನ್ ಇದೆ ಅದಕ್ಕೆ ಕೇಳಿದೆ ಸರ್. ಫುಲ್ ಕ್ಯಾಶ್ ಅಂದರೆ ಸರ್ ಒಂದು 620 ಕೊಡ್ಲಿಲ್ಲ ಸರ್. 670 ತನಕ ನಮ್ಗೆ ಖರ್ಚಾಗಿದೆ. ಇ ಎಮ್ ಐ ಅಂದ್ರೆ ಅದು 3.5 ಲಕ್ಷದ ಒಂದು ಕಂತ ಈಗ 7,500 ಆಗಿದೆ ಸರ್. ನಾನು 3.5 ಅಲ್ಲಿ ತುಂಬಿದ್ದೀನಿ, ಇಲ್ಲಿ 15, 3.20 ಆಗಿದೆ. 2.80 ಕೊಡಲಿಲ್ಲ ಸರ್, ಅದ್ರಾಗ 40,000 ಕಡಿಮೆ ಮಾಡ್ತೀನಿ. ಲೋನ್ ಕಂಟಿನ್ಯೂ ಕೊಡ್ತೀರಾ? ಹಾಂ ನನಗೆ ಕ್ಯಾಶ್ ಸರ್ 280 ಕೊಡಲಿಲ್ಲ ರೀ ಸರ್. ಒಂದು ಇ ಎಮ್ ಐ ಕೂಡ ತುಂಬಿದ್ದೀನಿ ರೀ ಸರ್. ಒಂದು 45 ತನಕ ಕಡಿಮೆ ಆಗುತ್ತದೆ, ಕಂಟಿನ್ಯೂ ಮಾಡಿದ್ರಲ್ಲ ಅವರು ಸರ್. 7,500 ರೀ. ಓಕೆ, ಕಂಪ್ಲೀಟ್ ಮಾಡ್ತೀವಿ ಗಾಡಿ. ಹಾಂ ಸರ್. ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ. ಹಾಂ ಸರ್.